ದೇಶದ ಹಿತದೃಷ್ಟಿಯಿಂದ ಪೆಟ್ರೋಲ್ ಬಗ್ಗೆ ಜೊತೆಲಿ ಈ ಚಿನ್ನ ಖರೀದಿ ಬಗ್ಗೆ ದೇಶದ ಹಿತದೃಷ್ಟಿಯಿಂದ ಅವರು ಇದರ ಬಗ್ಗೆ ಹೇಳಿಕೆಯನ್ನು ಕೊಡುವಂಥ ಕೆಲಸ ಆಗಿದೆ. ಇವತ್ತು ಕಾಂಗ್ರೆಸ್ಸಿನ ನಾಯಕರು ಅವರು ಟೀಕೆ ಮಾಡ್ತಾ ಇದ್ದಾರೆ, ಇಲ್ಲ ಅನ್ನಕ್ಕೆ ಹೋಗಲ್ಲ ನಾನು. ಯಾಕೆ ಮೊದಲನೇದಾಗಿ ದೇಶದ ಪ್ರಧಾನಮಂತ್ರಿಗಳಂತ ನರೇಂದ್ರ ಮೋದಿಜಿಯವರು ಇವತ್ತು ಯಾವ ರೀತಿಯಲ್ಲಿ ಮಿತಿಯನ್ನು ಕಡಿಮೆ ಮಾಡಬೇಕನ್ನೋಂಥ ಉದ್ದೇಶದಿಂದ ಇವತ್ತು ಅವರು ಹೇಳಿಕೆಯನ್ನು ಕೊಡುವಂಥ ಕೆಲಸ ಆಗಿದೆ. ಕಾಂಗ್ರೆಸ್ ನಾಯಕರು ಭಾಳಷ್ಟು ವ್ಯಂಗ್ಯವಾಗಿ ಮಾತಾಡೋಂಥ ಕೆಲಸ ಆಗ್ತಾಯಿದೆ. ಪ್ರಧಾನಮಂತ್ರಿಗಳಂತ ನರೇಂದ್ರ ಮೋದಿಜಿಯವರು ಈ ದೇಶದಲ್ಲಿ ಅತಿ ಹೆಚ್ಚು ರಿಸ್ಕ್ ಇರುವಂಥ ಪ್ರಧಾನಮಂತ್ರಿಗಳು. ಮೊನ್ನೆ ಪಾರ್ಲಿಮೆಂಟಿಗೆ ಹೋಗುವಂಥ ಸಂದರ್ಭದಲ್ಲಿ ಒಂದೇ ವಾಹನ ಇನ್ನೊಂದು ವಾಹನ ಭದ್ರತೆ ತಗೊಂಡು ಎಲ್ಲ ವಾಹನಗಳಲ್ಲಿ ಬಗ್ಗೆ ಕೂಡ ಅದರ ಕಟ್ ಆಫ್ ಮಾಡಿ ಭದ್ರತೆ ಸ್ವಲ್ಪ ತಗೊಂಡು ಪಾರ್ಲಿಮೆಂಟಿಗೆ ಮತ್ತು ಇನ್ನೊಂದು ಇದಕ್ಕೆ ಕಮಿಟಿ ಮೀಟಿಂಗ್ಗಳು ಕೂಡ ಹೋಗುವಂಥ ಕೆಲಸ ಆಗಿದೆ. ಅದಕ್ಕೋಸ್ಕರವಾಗಿ ಪ್ರಧಾನಮಂತ್ರಿಗಳಂತೂ ಅವ್ರೇನು ಭದ್ರತೆ ಹಿಂದೆಗಡೆ ಬರ್ತಾ ಇದ್ರು, ಪೆಟ್ರೋಲ್ನ ಇದು ಜಾಸ್ತಿ ಬಳಕೆ ಆಗಬಾರ್ದು ಅನ್ನೋಂಥ ವಿಚಾರದಲ್ಲಿ ಅವ್ರೇನು ಪ್ರಿಕಾಷನರಿ ಮೆಜರ್ಸ್ ತೊಗೊಳ್ಳೋಂಥ ಕೆಲಸ ಮಾಡಿದ್ದಾರೆ. ಹಂಗೆ ಮುಂದಿನ ಪಾಳ್ಯ ಯಾರ್ದು? ಮುಂದಿನ ಪಾಳ್ಯ ಬಂದು ಈ ರಾಜ್ಯದ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯರದು, ಡಿ ಕೆ ಜಿ ಅವ್ರದ್ದು ಮುಂದಿನ ಪಾಳ್ಯ ಇದೆ. ಅದೇ ರೀತಿಯಲ್ಲಿ ಅವರು ರಾಹುಲ್ ಗಾಂಧಿ ಅವರು ಕೂಡ ಅವರಲ್ಲಿ ಕೂಡ ಭದ್ರತೆ ಜಾಸ್ತಿ, ಅವರು ಕೂಡ ಕಡಿಮೆ ಮಾಡಬೇಕಾಗುತ್ತಲ್ಲ. ಅದಕ್ಕೋಸ್ಕರವಾಗಿ ನಾನು ಮುಖ್ಯಮಂತ್ರಿಗಳಿಗೆ ಮತ್ತು ಡಿ ಕೆ ಶಿವಕುಮಾರ್ ಅವ್ರಿಗೆ ಅವರು ಕೂಡ ಪ್ರಧಾನಮಂತ್ರಿಗಳೇ ಕಮ್ಮಿ ಮಾಡಿಕೊಂಡಂಥ ಟೈಮಲ್ಲಿ ನೀವು ಕೂಡ ಭಾಳ ಕಡಿಮೆ ಮಾಡಿರಲ್ಲ ಅನ್ನೋಂಥದ್ದು ನಾನು ಒಂದು ರೀತಿ ಅವ್ರಿಗೆ ಪ್ರಧಾನಮಂತ್ರಿಗಳು ಅವರು ಮಾಡಿರೋ ಕಾರಣ ನೀವು ಕೂಡ ಮಾಡಿರಿ ಅನ್ನೋಂಥ ಒತ್ತಾಯವನ್ನು ಕೂಡ ನಾನು ಮಾಡೋಂಥ ಕೆಲಸ ಮಾಡ್ತೀನಿ. ಹಂಗಾಗಿ ಕಾಂಗ್ರೆಸ್ ನಾಯಕರು ದೇಶದಲ್ಲಿ ಇವತ್ತು ಇದ್ದಂಥ ಪರಿಸ್ಥಿತಿಯಲ್ಲಿ ಅವರೆಲ್ಲರೂ ಕೂಡ ದೇಶ ಮುಖ್ಯ ಅಲ್ಲ, ಅದೆಲ್ಲ ಕೂಡ ನೆಹರು ಕುಟುಂಬನೇ ಭಾಳ ಮುಖ್ಯ ಅನ್ನೋಂಥ ರೀತಿಯಲ್ಲಿದೆ. ದೇಶದ ಹಿತದೃಷ್ಟಿ ಅವ್ರಿಗೆ ಬೇಕಾಗಿಲ್ಲ. ಅವರೆಲ್ಲ ಕೂಡ ಒಂದೇ ಏನಂದರೆ ನೆಹರು ಕುಟುಂಬ, ಗಾಂಧಿ ಕುಟುಂಬ ಅನ್ನೋಂಥ ರೀತಿಯಲ್ಲಿದೆ. ನಮ್ಮೆಲ್ಲರೂ ಕೂಡ ದೇಶ ಮೊದಲ, ದೇಶ ಆದಮೇಲೆ ಜನ, ನಾಯಕರು ಅನ್ನೋಂಥ ರೀತಿಯಲ್ಲಿ ನಾವು ಕೆಲಸ ಮಾಡ್ತೀವಿ. ಪ್ರಧಾನಮಂತ್ರಿಗಳು ಆ ರೀತಿಯಲ್ಲಿ ಅವರು ಕೂಡ ಮಾಡೋಂಥ ಕೆಲಸ ಆಗಲಿ ಅನ್ನೋಂಥ ಒತ್ತಾಯ. ಸರ್, ಈಗ ಕಾಂಗ್ರೆಸ್ ನಾಯಕರು ಅನ್ನೋದು ಏನಂದರೆ 12 ವರ್ಷದಲ್ಲಿ ಮೋದಿಯವರು ದೇಶದ ಆರ್ಥಿಕ ಪರಿಸ್ಥಿತಿಯನ್ನು ಹದಗೆಟ್ಟ ಲೆವೆಲ್ಗೆ ತೆಗೆದುಕೊಂಡು ಹೋಗಿದ್ದಾರೆ. ಹಾಗಾಗಿ ಕಾರಣ ಇವಾಗ ಅವರು ಜ್ಞಾನ ಇಲ್ಲ ಅಂತ ತಿಳ್ಕೊಂಡಿದ್ದಾರೆ. ಅವರು ಅವತ್ತಿನ ಕಾಲದಲ್ಲಿ ಇಂದಿರಾ ಗಾಂಧಿ ಅವರು ಏನು ಹೇಳಿಕೆಯನ್ನು ಕೊಟ್ಟಿದ್ದಾರೆ ನೋಡಬೇಕಾಗುತ್ತೆ. ಇಂದಿರಾ ಗಾಂಧಿಯವರು ಕೂಡ ಅವತ್ತಿನ ಪರಿಸ್ಥಿತಿಯಲ್ಲಿ ಇಂದಿರಾ ಗಾಂಧಿಯವರು ಕೂಡ ಅದೇ ರೀತಿಯಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. 91ರಲ್ಲಿ ಚಿದಂಬರರು ಅದೇ ರೀತಿ ಹೇಳಿಕೆಯನ್ನು ಕೊಡೋಂಥ ಕೆಲಸ ಮಾಡಿದ್ದಾರೆ. ಅದೇ ರೀತಿಯಲ್ಲಿ ಅವತ್ತಿನ ಪ್ರಧಾನಮಂತ್ರಿಗಳಂತ ಮನಮೋಹನ್ ಸಿಂಗ್ ಅವರು ಕೂಡ ಪೆಟ್ರೋಲು ಕೂಡ ಏನು ಬಳಕೆ ಮಾಡ್ತಾಯಿದ್ರೆ ಕಡಿಮೆಯನ್ನು ಮಾಡಬೇಕು, ಚಿನ್ನ ಖರೀದಿ ವಿಚಾರದಲ್ಲಿ ಕೂಡ ತಾವು ಯಾರು ಕೂಡ ಚಿನ್ನ ಖರೀದಿ ಮಾಡಬಾರ್ದು ಅನ್ನೋಂಥ ರೀತಿಯಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಅವರೆಲ್ಲ ಕೂಡ ಮರೆಯುವಂಥ ಕೆಲಸ ಆಗ್ತಾ ಇದ್ದಾವೆ. ಯಾಕಂದರೆ ದೇಶದ ಬಗ್ಗೆ ಹಿತದೃಷ್ಟಿ, ದೇಶದಲ್ಲಿದ್ದಂಥ ವ್ಯವಸ್ಥೆ ಬಗ್ಗೆ, ಆರ್ಥಿಕ ಬಗ್ಗೆ ಇವತ್ತು GDP ಏನಿದೆ ಇವತ್ತು ನಮ್ಗೆ ಭಾಳಷ್ಟು ಚೆನ್ನಾಗಿದೆ. 6.something ಚೇಂಜ್ ಇದೆ GDP ಇದೆ. ಇವತ್ತು ಆರ್ಥಿಕ ಶಕ್ತಿಯಲ್ಲಿ ನಮ್ಮ ಜಗತ್ತಿನಲ್ಲಿ 3ನೇ ಸ್ಥಾನದಲ್ಲಿ ಇದ್ದೀವಿ. ಆದರೆ ಇವತ್ತು ಅವ್ರು ಹೇಳಿದಂಥ ಹೇಳಿಕೆಗಳನ್ನು ಇಂದಿರಾ ಗಾಂಧಿ ನೋಡಿರಿ, ಅದೇ ರೀತಿ ಮನಮೋಹನ್ ಸಿಂಗ್ ಅವರ ಹೇಳಿಕೆಗಳನ್ನು ನೋಡಿರಿ, ಚಿದಂಬರ ಹೇಳಿಕೆಯನ್ನು ನೋಡಿ, ಇವತ್ತು ಸಾಕಷ್ಟು ಬಾರಿ ಈ ರೀತಿ ಹೇಳಿಕೆಗಳನ್ನು ದೇಶದ ಹಿತದೃಷ್ಟಿಯಿಂದ ಹೇಳೋಂಥ ಕೆಲಸ ಆಗಿದೆ. ಯಾವುದೇ ಸ್ವಾರ್ಥ ಇಲ್ಲ. ದೇಶ ಮುಂದಿನ ದಿನಗಳಲ್ಲಿ ಭಾಳಷ್ಟು ಗಟ್ಟಿ ಆಗಬೇಕು ಅನ್ನೋಂಥ ವಿಶ್ವದಲ್ಲಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಸರ್, ಈಗ ನೀಟ್ ಪರೀಕ್ಷೆಯಲ್ಲಿ ಪ್ರಶ್ನೆ ಸೋರಿಕೆಯಾಗಿ ದೇಶದಾದ್ಯಂತ 5 ಮಕ್ಕಳು ಈಗಾಗಲೇ ಆತ್ಮಹತ್ಯೆ ಮಾಡ್ಕೊಂಡಿರುವಂಥ ವರದಿ ಆಗಿದೆ ಸರ್. ಇದರಲ್ಲಿ BJP ನಾಯಕರೊಬ್ಬರು ಇನ್ವಾಲ್ವ್ ಇದ್ದಾರೆ ಅಂತ ಕೂಡ ಯಾರನ್ನೇ ಇರಲಿ, ಇವತ್ತು ನೀಟ್ ಪರೀಕ್ಷೆ ವಿಚಾರದಲ್ಲಿ ಆಲ್ರೆಡಿ ಏನು ಕೇಂದ್ರ ಸರ್ಕಾರ ಏನು ತೀರ್ಮಾನ ತಗೊಂಡಿದ್ರು ಅದನ್ನೆಲ್ಲ ಕೂಡ ಮುಂದೂಡಿಯಂಥ ಕೆಲಸ ಆಗಿದೆ. ಏನಾಗಿದೆ, ಎದಕ್ಕೋಸ್ಕರವಾಗಿ ಮಾಡಿದಾರೆ, ಈ ಪರೀಕ್ಷಾ ಪತ್ರಿಕೆ ಏನಿದ್ರೆ ಅದು ಎಲ್ಲ ಒಂದು ಕಡೆ ಸೋರಿಕೆ ಆಗಿದೆ ಅನ್ನೋಂಥ ವಿಚಾರ. ಆ ಸೋರಿಕೆ ಆದಂಥ ಟೈಮಲ್ಲಿ ಮಕ್ಕಳು ಯಾವುದೇ ರೀತಿಯಲ್ಲಿ ಹೊರೆಯಿಲ್ಲ, ನೆನ್ಪಿಡ್ಕೋಬೇಕು. ಅವ್ರು ಫೀಸ್ ಕಟ್ಟಂಗಿಲ್ಲ, ಅವ್ರ ಎಕ್ಸಾಮಿನೇಷನ್ ಫೀಸ್ ಅವತ್ತೇನು ಕಟ್ಟಿದ್ರೆ ಅದೇ ರೀತಿಯಲ್ಲಿ ಕೂಡ ಯಾವುದೂ ₹1 ಹೊರೆಯಲ್ಲ. ಅದಂತ ಭಾಳಷ್ಟು ಸೋರಿಕೆ ಆಗಿರೋ ಕಾರಣ ಕೆಲವು ಮಂದಿ ಕೆಟ್ಟ ವ್ಯಕ್ತಿಗಳಿಗೆ ಸೋರಿಕೆ ಆದಂಥ ಪತ್ರಿಕೆ ಇವತ್ತು ಪ್ರಶ್ನೆ ಪತ್ರಿಕೆ ಯಾರಿಗನ ಫಾಲ್ಸ್ ಮಂದಿ ಹತ್ರ ಹೋದರೆ ಅವರು ಅದೆಲ್ಲ ಪ್ರಿಪ್ರೇಷನ್ ಮಾಡಿಕೊಂಡು ಕಾಪಿ ಮಾಡಿಕೊಂಡ್ರೆ ಯಾರು ಪ್ರಾಮಾಣಿಕವಾದಂಥ ಓದಂಥ ಮಕ್ಕಳಿಗೆ ಅನ್ಯಾಯ ಆಗುತ್ತೆ ಅನ್ನೋಂಥ ಕಾರಣದಿಂದ ಅದನ್ನು ಮುಂದುವರಿಸೋಂಥ ಕೆಲಸ ಆಗಿದ್ದಾರೆ. ಮಕ್ಕಳಿಗೆ ಯಾವುದೇ ರೀತಿಯಲ್ಲಿ ಅದನ್ನೇ ಪಡೆಯೋದು ಬೇಕಾಗಿಲ್ಲ. ಅವರು ನಿರೀಕ್ಷಿತವಾಗಿ ಅವ್ರು ಏನು ಓದ್ಕೊಂಡಿದ್ದಾರೆ ಅವ್ರಿಗೆ ತಕ್ಕಂಗೆ ಫಲಿತಾಂಶವನ್ನು ರಿಸಲ್ಟ್ ಬರೋಂಥ ಕೆಲಸ ಆಗ್ತದೆ. ಬರೀ ಕುರ್ಚಿಗಾಗಿ ಗುದ್ದಾಟ ನಡೀತಾ ಇದೆ. ಎಲ್ಲರೂ ಜನರು ಕೂಡ ಸಾಕಷ್ಟು ಅವರೆಲ್ಲ ಇವತ್ತು 3 ವರ್ಷಗಳ ಕಾಲ ಆಗ್ತಾ ಇದೆ. ಇನ್ನು ಮುಂದಿನ ತಿಂಗಳಿಗೆ ಏನೋ ಅವ್ರು ಸಾಧನಾ ಸಮಾವೇಶ ಮಾಡ್ಕೊಂಡು ಹೊಂಟಾರ. ಈ ಸಾಧನಾ ಸಮಾವೇಶದಲ್ಲಿ ಏನು ಮಾಡ್ಕೊಂಡು ಹೊಂಟಾರೆ? 3 ವರ್ಷಗಳಲ್ಲಿ ಏನು ಮಾಡಲಿಕ್ಕಾಗಲಿಲ್ಲ. 3 ವರ್ಷಗಳ ಬಗ್ಗೆ ಅವ್ರು ಹೇಳಿದಂಥ ಮಾತುಗಳನ್ನು ಬರೀ ಸಮಯ ವೇಳೆಯನ್ನು ತಳೆದಾಗಲಿ 3 ವರ್ಷಗಳಿಂದ ಅವ್ರು ಏನು ಮಾಡಿದ್ದಾರೆ? 3 ವರ್ಷಗಳಿಂದ ಏನಿವತ್ತು ದರ ಏರಿಕೆಯನ್ನು ಮಾಡೋಂಥ ಎಲ್ಲ ದರಗಳು ಏರಿಕೆಯನ್ನು ಮಾಡೋಂಥ ಕೆಲಸ ಮಾಡಿದ್ದಾರೆ. ವಿದ್ಯುತ್ ದರ ಏರಿಕೆಯನ್ನು ಕೆಲಸ ಮಾಡಿದ್ದಾರೆ. ನೀರಿನ ದರ ಏರಿಕೆಯಿಂದ ಜಾಸ್ತಿ ಮಾಡೋಂಥ ಮಾಡಿದ್ದಾರೆ. ಪೆಟ್ರೋಲ್ ಡೀಸೆಲ್ ಬಗ್ಗೆ ಕೂಡ ರೇಟ್ ಜಾಸ್ತಿ ಮಾಡಿದ್ದಾರೆ. ಮೆಟ್ರೋ ಚಾರ್ಜಸ್ಸು ಜಾಸ್ತಿ ಮಾಡಿದ್ದಾರೆ. ಭೂಮಿ ರಿಜಿಸ್ಟ್ರೇಷನ್ ವಿಚಾರದಲ್ಲಿ ಕೂಡ ಜಾಸ್ತಿ ಮಾಡಿದ್ದಾರೆ.
ಇವತ್ತು ಸತ್ತಂಥವರಿಗೆ ಡೆತ್ ಸರ್ಟಿಫಿಕೇಟ್ ಕೊಡೋಂಥ ವಿಚಾರದಲ್ಲಿ ಕೂಡ ಜಾಸ್ತಿ ಮಾಡೋಂಥ ಕೆಲಸ ಮಾಡಿದ. ಈ 3 ವರ್ಷಗಳಿಂದ ಏನು ಮಾಡಲಿಕ್ಕೆ ಕೆಲಸ ಇಲ್ಲ. ಈ ಉಳಿದಿರೋದು 2-2.5 ವರ್ಷಗಳ ಕಾಲ ಆಲ್ರೆಡಿ ಒಂದು ಕಾಲ ಏನಿದೆ ನಾವು ಶಿವಕುಮಾರ್ ಇಟ್ಕೊಂಡು ಕೂತಾರೆ. ಇವತ್ತು 3 ಚಕ್ರಗಳು ಈ 3 ಏನು ಕಾಲ ಏನಿದೆ ನಾವು ಸಿದ್ದರಾಮಯ್ಯ ಇಟ್ಕೊಂಡು ಕೂತಾರೆ. ಮುಂದಿನ ದಿನಗಳಲ್ಲಿ 2 ವರ್ಷಗಳ ಕಾಲ ಜಗಾಟೆ ನಡೀತದ್ದಾಗಲಿ ಯಾವುದೋ ಅಭಿವೃದ್ಧಿ ಕೆಲಸಗಳಂತಾಗಲ್ಲ. ಖಂಡಿತವಾಗಿ 28ಗೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಬರುತ್ತೆ. ಸರ್ ಇನ್ನೊಂದು ಸರ್, ಈಗ ಇದು ಮೊನ್ನೆ ಬಳ್ಳಾರಿಯಲ್ಲಿ ಆಕ್ಸಿಡೆಂಟ್ ಆಗಿದೆ ಸರ್, ಅದು ಜನ ಟ್ರ್ಯಾಕ್ಟ್ರಲ್ಲಿ ಡೆತ್ ಆದರು ಸರ್. ಯಾಕಂದ್ರೆ ಹೈವೇಯಲ್ಲಿ ಸಾಕಷ್ಟು ಟಿಪ್ಪರ್ಗಳು ಹೋರಾಟ ಆಗ್ತವೆ, ಇಲ್ಲಿ ಕಂಟೈನರ್ ಹೋರಾಟ ಆಗ್ತವೆ ಸರ್. ಯಾವುದೇ ಇಲ್ಲಿ ಪೊಲೀಸ್ ಭದ್ರತೆ ಆಗಲಿ ವೈಫಲ್ಯ ಆಗಿದೆ ಅಂತ ಇಲ್ಲ, ನಾನೇನು ಹೇಳ್ತೀನಿ ಅಂದರೆ ಇವತ್ತು ಸಾಕಷ್ಟು ನಾನು ಆಕ್ಸಿಡೆಂಟ್ಗಳನ್ನು ನೋಡ್ತಿರ್ತೀನಿ. ಇವತ್ತು ನಮ್ಮ ಬಳ್ಳಾರಿ ಜಿಲ್ಲೆಗೆ ಸಂಬಂಧಪಟ್ಟಿದ್ದಂಥವ್ರು ನಾನು ಬೇರೆ ಬೇರೆ ಕಾರಣಗಳಿಂದ ಬರಲಿಕ್ಕಾಗಲಿಲ್ಲ. ಇವತ್ತು ನಾನು ಆಸ್ಪತ್ರೆಗಳು ವಿಸಿಟನ್ನು ಕೊಡ್ತಾ ಇದ್ದೀನಿ. ಯಾರು ಅವ್ರು ಡೆತ್ ಆಗಿದ್ದಾರೋ ಆ ಡೆತ್ ಆದಂಥ ಏನು ಅವರಿಗೆ ಪರಿಹಾರವನ್ನು ಕೊಡ್ತಾರೋ ಸರ್ಕಾರ ಜಾಸ್ತಿ ಮಟ್ಟದಲ್ಲಿ ಪರಿಹಾರ ಕೊಡಬೇಕು, ಇನ್ನು ಜಾಸ್ತಿ ಮಟ್ಟದಲ್ಲಿ ಕೊಡಬೇಕನ್ನಂತ ಒತ್ತಾಯ ಮಾಡ್ತೀನಿ. ಭಾಳಷ್ಟು ಮಂದಿ ಯಾರು ಆಕ್ಸಿಡೆಂಟಲ್ಲಿ ಡೆತ್ ಆಗಿ ಉಳಿದಂಥವ್ರನ್ನ ಅವ್ರಿಗೆ ಆ ಹಾಸ್ಪಿಟಲ್ ಟ್ರೀಟ್ಮೆಂಟ್ ಆಗಿದ್ದಾರೆ, ಸರ್ಕಾರದಿಂದಲೇ ಟ್ರೀಟ್ಮೆಂಟನ್ನು ಕೊಡಬೇಕು. ಅವರು ಕೂಡ ಸ್ವಲ್ಪ ಪರಿಹಾರ ಕೊಡಬೇಕನ್ನಂತ ಒತ್ತಾಯ ಮಾಡ್ತೀನಿ. ಇವತ್ತು RTOಗಳು ಮತ್ತು ಪೊಲೀಸರು ಏನಿದ್ದಾರೋ ಎಲ್ಲೆಲ್ಲಿ ಆಕ್ಸಿಡೆಂಟ್ಗಳು ಜಾಸ್ತಿ ಆಗುತ್ತೆ ರೆಡ್ ಝೋನ್ ಆಗಿ ಮಾಡ್ಕೋಬೇಕಾಗುತ್ತೆ. ರೆಡ್ ಝೋನ್ ಮೀನ್ಸ್ ಏನಾಗುತ್ತದೆ, ಇಲ್ಲಿ ಆಕ್ಸಿಡೆಂಟ್ ಆಗೋಂಥ ಟೈಮಲ್ಲಿ ಏನು ಪ್ರಿಕಾಷನರಿ ತೊಗೋಬೇಕು ಅದೆಲ್ಲ ತೊಗೊಂಡ್ರೆ ಮಾತ್ರ ಇವತ್ತು ಆಕ್ಸಿಡೆಂಟ್ಗಳಾಗುತ್ತೆ ಕಡಿಮೆ ಆಗುತ್ತೆ. ಇದು ಎಲ್ಲ ಕೂಡ ಹೊಣೆಗಾರಿಕೆಯನ್ನು ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಒತ್ಕೋಬೇಕಾಗುತ್ತೆ. ಇವತ್ತು ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಜೊತೆಲಿ ಸಾರಿಗೆ ಇಲಾಖೆ ಅವರು ಸಂಬಂಧಪಟ್ಟಿದಂಥ ಅಧಿಕಾರಿಗಳು ಅದನ್ನು ಜವಾಬ್ದಾರಿ ಹೊರಬೇಕಾಗುತ್ತೆ. ಇದೆಲ್ಲ ಕಾರಣ ಅವರೇ ಆಗ್ತಿರೋ ಕಾರಣ. ಯಾಕಂದರೆ ಇವತ್ತು ನಮ್ಮ ಈ ಕಡೆ ಏನು ನಾವು ಬಿಜಾಪುರ, ಬಾಗಲಕೋಟೆ ಈ ಕಡೆ ಎಲ್ಲಿಂದ ಏನು ಬರ್ತೀವಿ, ಬಾಂಬೆ ಈ ಕಡೆಯಿಂದ ಬರ್ತೀವಿ, ತುಂಬ ಟ್ರಾಫಿಕ್ ಇರೋಂಥ ಪ್ರದೇಶ. ಯಾವತ್ತಿದ್ರೂ ಆಕ್ಸಿಡೆಂಟ್ಗಳಲ್ಲಿ ತುಂಬ